ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಎಣ್ಣೆ ಬದನೆಕಾಯಿ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್. ಕಡಲೆ ಬೀಜ ಒಂದು ಜಾಮೂನ್ ಬಟ್ಟಲ್ಲಿ ಹಾಕೊಂಡಿದ್ದೀನಿ. ಆಂಧ್ರ ಸ್ಟೈಲಲ್ಲಿ ಮಾಡ್ತಾ ಇದ್ದೀವಿ ಎಣ್ಣೆ ಬದನೆಕಾಯಿ. ಕಡಲೆ ಬೀಜ ಎಲ್ಲ ಹುರಿದಿದೆ, ಸ್ವಲ್ಪ ಹುರ್ಕೊಂಡಿದ್ದೀನಿ. ಈಗ 10 ರಿಂದ 12 ಒಣಮೆಣಸಿನ್ಕಾಯಿನೂ ಸಹ ಅದ್ರಲ್ಲಿ ಹಾಕೊಂಡು ಹುರ್ಕೊತಾ ಇದ್ದೀನಿ. ಆಗಿದೆ ಕಡಲೆ ಬೀಜ ಮತ್ತು ಒಣಮೆಣಸಿನ್ಕಾಯಿನ ಹುರ್ಕೊಂಡಿರೋದು ಮಿಕ್ಸಿಗೆ ಹಾಕ್ಕೊತಾ ಇದ್ದೀವಿ. ಪೌಡ್ರ್ ಮಾಡ್ಕೋಬೇಕದು. ಉಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀವಿ. ಈಗ ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಈ ಥರ ಹಾಕ್ಕೋಬೇಕು. 2 ಸ್ಪೂನ್ ಅಷ್ಟು ಈರುಳ್ಳಿ ಸ್ವಲ್ಪ ಹಾಕ್ಕೊತಾ ಇದ್ದೀವಿ. ಒಂದು ಕಟ್ ಮಾಡಿಕೊಂಡು ಸ್ವಲ್ಪ ಎತ್ಕೊಂಬೋಗಮ್ಮ. ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ. ಒಂದು 8 ಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿ. ಯಾಕೆ ಅಂದರೆ ಆವಾಗ ಪುಡಿಗೆ ಹಾಕ್ಕೊಂಡಿರ್ತೀವಲ್ಲ, ಕಡಲೆ ಬೀಜ ಎಲ್ಲ ಹುರ್ಕೊಂಡು ಹಾಕ್ಕೊಂಡಿದ್ದೀವಲ್ಲ. ಟೊಮೊಟೊ ಹಾಕ್ಕೊತಾ ಇದ್ದೀವಿ, ಒಂದು ಕಟ್ ಮಾಡಿಕೊಂಡು. 5 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀವಿ. ಎಳ್ಳು ಸ್ವಲ್ಪ ಹಾಕ್ಕೊತಾ ಇದ್ದೀವಿ. ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀವಿ. ಒಂದು ಚಿಪ್ ಕೊಬ್ಬರಿ ಹಾಕ್ಕೊತಾ ಇದ್ದೀವಿ. ಧನಿಯಾ ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದನ್ನ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಅದ್ರಲ್ಲಿ ಹಾಕ್ಕೊತಾ ಇದ್ದೀವಿ. ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀವಿ. ಒಂದು ಗಡ್ಡೆಯಷ್ಟು ಹಸಿ ಬೆಳ್ಳುಳ್ಳಿ, 3 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀವಿ. ಟೀ ಚಮಚದಲ್ಲಿ ನೀರು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ ಆಗಿದೆ. ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ನುಣ್ಣಕ್ಕೆ. ನೋಡಿ ಹುಳ ಬಿದ್ದಿರುತ್ತೆ, ನೋಡಿಕೊಂಡು ಎಲ್ಲ 4 ಪೀಸ್ ಮಾಡ್ಕೋಬೇಕು. ನೋಡಿ ಎಲ್ಲ ಇದೇ ಥರನೇ ಹಚ್ಕೊಂಡಿದ್ದೀನಿ. ನೋಡಿ ಎಲ್ಲ ಹಚ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡಿರೋವಂಥ ಪೌಡ್ರ್ ಇದ್ರಲ್ಲಿ ಹಾಕ್ಕೊತಾ ಇದ್ದೀವಿ. ಈ ಥರ ಎಲ್ಲನೂ ಅದರಲ್ಲಿ ಹಾಕ್ಕೋಬೇಕು. ಆಗಿದೆ, ಎಲ್ಲ ಇದೇ ಥರ ಹಾಕ್ಕೊಳ್ತಾ ಇದ್ದೀನಿ. ಜಾಮೂನ್ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀವಿ ನಾವು. ಎಣ್ಣೆ ಕಾದಿದೆ. ಇವಾಗ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀವಿ. ಕರಿಬೇವು ಹಾಕ್ಕೊತಾ ಇದ್ದೀವಿ. ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀವಿ, ಒಂದು ದೊಡ್ಡದು. ಇವಾಗ ಈ ಥರ ತುಂಬಿಸಿಕೊಂಡಿರೋಂಥ ಇದನ್ನ ಬದನೆಕಾಯಿಗಳ ಮಸಾಲೆಯಲ್ಲಿ ಈ ಥರ ನೀಟಾಗಿ ಹಿಂಗೆ ಹೋಗ್ತಿರು. ಈ ಥರ ಮಸಾಲೆ ಎಲ್ಲ ಅದ್ಬಿಟ್ಟು ಹಾಕ್ಕೊತಾ ಇದ್ದೀವಿ. ಎಲ್ಲನೂ ಅದೇ ಥರನೇ ಹಾಕ್ಕೋಬೇಕು. ಇವಾಗ ಎಲ್ಲ ಹಾಕ್ಕೊಂಡಿದ್ದೀವಿ. ಸಿಕ್ಕಿರೋಂಥ ಮಸಾಲೆನ ಅದ್ರ ಮೇಲೆ ಹಾಕ್ಕೊತಾ ಇದ್ದೀವಿ. ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಜಾರ್ ತೊಳ್ಕೊಂಡು ಹಾಕ್ಕೊತಾ ಇದ್ದೀವಿ. ನೀರು ಸ್ವಲ್ಪ ನೋಡಿ ಈ ಥರ ಒಂದ್ಸರಿ ತಿರ್ಕೊಂಡ್ಬಿಟ್ಟು ಪ್ಲೇಟ್ ಮುಚ್ಚಿಕ್ಬೇಕು. ಹಾಕ್ಕೊತಾ ಇದ್ದೀವಿ. ಹಾಕಿರ್ತೀವಿ ಪುಡಿಗೆ ನೋಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ಹಾಕ್ಕೋಬೇಕು ಉಪ್ಪು, ಇಲ್ಲಾಂದರೆ ಉಪ್ಪು ಹೋಗ್ಬಿಡುತ್ತೆ. ಉಪ್ಪು ಕಡಿಮೆ ಆದರೂ ಸ್ವಲ್ಪ ಹಾಕ್ಕೋಬೋದು, ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ. ಉಪ್ಪು ಜಾಸ್ತಿ ಆಗಿದೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅನ್ನಕ್ಕೆ, ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ಇಡ್ಲಿಗೂ ಚೆನ್ನಾಗಿರುತ್ತೆ. ಈ ರೀತಿನೇ ಟ್ರೈ ಮಾಡಿ ಫ್ರೆಂಡ್ಸ್, ಸೂಪರ್ ಟೇಸ್ಟ್ ಆಗಿರುತ್ತೆ. ಇವಾಗ ಕೊತ್ತಂಬರಿ ಸ್ವಲ್ಪ ಹಾಕ್ಕೊತಾ ಇದ್ದೀವಿ.